ಹಾಯ್, ವೆಲ್ಕಮ್ ಟು ಮೈ ಚಾನಲ್ಸ್. ಇವತ್ತು ರವೆ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರವೆ ಉಂಡೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹೇಳ್ತಾ ಬರ್ತೀನಿ. 1 ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ. ಸೊ ಸೇಮ್ ಮೆಜರ್ಮೆಂಟಲ್ಲಿ ಬಂದು ಶುಗರ್ ಆ್ಯಡ್ ಮಾಡಿದ್ದೀನಿ. ಮತ್ತು 1 ಲೋಟ ಹಾಲು ತೊಗೊಂಡಿದ್ದೀನಿ. ಸೊ ಈ ಹಾಲನ್ನ ಕಾಯಿಸ್ಕೊಬೇಕು. ನಾನು ಹಾಗೆ ಇನ್ನೂ ಕಾಯಿಸಿಲ್ಲ, ಹಾಗೆ ಇಟ್ಟಿದ್ದೀನಿ. ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಮತ್ತು ತುಪ್ಪ, ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ತುಪ್ಪ ಬೇಕೇ ಬೇಕು. ಮತ್ತು ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಬಾದಾಮಿ, ಹಾಗೆ ಏಲಕ್ಕಿ ತೊಗೊಂಡಿದ್ದೀನಿ. ನಾನು ಒಂದು 5 ಏಲಕ್ಕಿ ತೊಗೊಂಡಿದ್ದೀನಿ. ಸೊ ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ಜಾಸ್ತಿ ತೊಗೊಳ್ಳಿ. ಸೊ ನಾನು ಇದಿಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ಸೊ ಇವಾಗ ಬಾಣಲಿ ಇಟ್ಟು ಬಾಣಲಿಗೆ ತುಪ್ಪ ಹಾಕೋಣ. ಸೊ ಇವಾಗ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳೋಣ. ಸೊ ಇವಾಗ ಇದು ತುಪ್ಪ ಹಾಕಿದ್ದೀನಿ. ತುಪ್ಪ ಕಾಯ್ದಿದೆ. ಕಾಯ್ದಿರೋ ತುಪ್ಪಗೆ ಬಾದಾಮಿ ಹಾಕ್ಕೊಳ್ಳೋಣ. ಸ್ವಲ್ಪ ರೋಸ್ಟ್ ಆದರೆ ಸಾಕು. ಬಾದಾಮಿ ರೋಸ್ಟ್ ಆಗಿದೆ. ಸೊ ಇವಾಗ ಗೋಡಂಬಿ ಹಾಕ್ಕೊಳ್ಳೋಣ. ಒಂದು 2 ಸೆಕೆಂಡ್ ರೋಸ್ಟ್ ಮಾಡೋಣ, ತುಂಬ ರೋಸ್ಟ್ ಮಾಡೋದು ಬೇಡ. ಸೊ ಇವಾಗ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಡ್ರೈ ಫ್ರೂಟ್ಸ್ ಬೇಕು ಅನ್ನೋದಿದ್ರೆ ಜಾಸ್ತಿ ಹಾಕೊಳ್ಳಿ. ನಾನು ಮೀಡಿಯಮ್ ಆಗಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ರವೆ ಇಟ್ಕೊಂಡಿದ್ದೀನಲ್ಲ, ಸೊ ಆ ರವೆನ ರೋಸ್ಟ್ ಮಾಡ್ಕೋಬೇಕು. ಸೊ ರವೆ ಹಾಕ್ಕೊಂಡಿದ್ದಾಗಿದೆ. ಈಗ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಸಿಮ್ಮಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಉರಿ ಕೊಟ್ಕೊಂಡ್ರೆ ರೋಸ್ಟ್ ಆಗೋಲ್ಲ, ಬೇಗ ಸೀದೋಗ್ಬಿಡತ್ತೆ. ಸೊ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನೀಟಾಗಿ ರೋಸ್ಟ್ ಮಾಡಿದ್ರೆ ಅದು ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ರವೆ ಉರಿಬೇಕಾದ್ರೆ ಅದು ರವೆ ಸ್ಮೆಲ್ ಬರುತ್ತಲ್ಲ, ಸೊ ಆವಾಗ ಅದು ರೋಸ್ಟ್ ಆಗಿದೆ ಅಂತ. ಸೊ ಈ ರವೆ ಹಾಗೆ ರೋಸ್ಟ್ ಆಗ್ತಾ ಇರಲಿ. ಈ ಕಡೆ ಇನ್ನೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಹಾಲು ಹಾಕ್ಕೊಳ್ಳೋಣ. ಹಾಲು ಸ್ವಲ್ಪ ಕಾಯಿಸ್ಕೊಂಡ್ಬಿಡೋಣ. ಆ್ಯಕ್ಚುಲಿ ಜಾಸ್ತಿ ಬೇಡ, ಹಾಲು ಸ್ವಲ್ಪನೇ ಹಾಕ್ಕೊಳ್ಳೋಣ. ಈಗ ಹಾಲು ಕಾಯ್ತಾ ಇರುತ್ತೆ, ಅಷ್ಟರಲ್ಲಿ ನಾವು ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಮಕ್ಕಳು ಉಪ್ಪಿಟ್ಟು ತಿನ್ನಲ್ಲ ಅಂತ ಹೇಳಿದಾಗ ಈ ಥರ ಮಾಡಿಕೊಟ್ರೆ ಅಟ್ಲೀಸ್ಟು ರವೆ ಅಂಶ ಮಕ್ಳಿಗೆ ಹೋಗುತ್ತೆ. ಸೊ ಈ ಥರದ್ದೆಲ್ಲ ಮಾಡಿ ತಿನ್ಸಿದ್ರೆ ಮಕ್ಳಿಗೂ ಕೂಡ ಖುಷಿ ಆಗುತ್ತೆ. ಮತ್ತು ನಮಗೂ ಕೂಡ ಅಷ್ಟೇ, ಮನೇಲಿ ಏನಾದರೂ ತಿನ್ನೋಕ್ಕಿಲ್ಲ ಅಂದಾಗ ಈ ಥರ ಏನಾದರೂ ಸಿಂಪಲ್ ರೆಸಿಪೀಸ್ ಮಾಡ್ಕೊಂಡಾಗ ನಮಗೂ ಖುಷಿ ಆಗುತ್ತೆ. ಮನೇಲಿ ಏನಾದರೂ ತಿನ್ಬೋದು ಬಿಡಪ್ಪ ಅಂತ ಹೇಳಿ. ಆಲ್ಮೋಸ್ಟ್ ರವೆ ಸ್ಮೆಲ್ ಬರ್ತಾ ಇದೆ. ಸೊ ನೀಟಾಗಿ ಈ ಥರ ಸಿಮ್ಮಲ್ಲೇ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ ರವೆ ಉರಿಯೋದಕ್ಕೆ, ಬಟ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಇದು ಆಗಿದೆ. ಹಾಗೆ ಇದಕ್ಕೆ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಕಪ್ಪು ರವೆಗೆ ಅರ್ಧ ಕಪ್ಪು ಕೊಬ್ಬರಿ ಆದರೆ ಸಾಕು. ಆ್ಯಕ್ಚುಲಿ ಕೊಬ್ಬರಿ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ರವೆ ಉಂಡೆಲಿ ತಿನ್ನೋದಕ್ಕೂ ಒಂಥರ ಟೇಸ್ಟ್ ಸಖತ್ತಾಗಿ ಬರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಡ್ರೈ ಫ್ರೂಟ್ಸು, ಬಾದಾಮಿ ಎಲ್ಲ ಆ್ಯಡ್ ಮಾಡಿರೋದಕ್ಕೆ ತುಂಬ ಟೇಸ್ಟಿಯಾಗಿ ಆ್ಯಂಡ್ ಹೆಲ್ದಿಯಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಶುಗರ್ ಆ್ಯಡ್ ಮಾಡೋಣ. ಶುಗರ್ ಹಾಕ್ತಾಯಿದ್ದೀನಿ. ಶುಗರೆಲ್ಲ ಹಾಕಿದ್ದಾಗಿದೆ. ಸೊ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾರೋದಕ್ಕೆ ಬಿಡೋಣ. ಹಾಗೆ ತುಂಬ ಬಿಸಿ ಇದ್ದಾಗ ನಾವು ಕೈಯಲ್ಲಿ ಉಂಡೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಹಾರಲಿ. ಹಾಗೆ ಈ ಕಡೆ ಹಾಲು ಕೂಡ ಕಾಯ್ದಿದೆ.
ಇದು ಆಲ್ಮೋಸ್ಟು ಸ್ವಲ್ಪ ಬಿಸಿ ಆರಿದೆ. ಸೊ ಇವಾಗ ಇದನ್ನು ಹೇಗೆ ಇಟ್ಟು ಇದಕ್ಕೆ ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಹೇಗೆ ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ತುಂಬ ತೆಳುವಾಗಿಬಿಟ್ರೆ ಕಷ್ಟ ಆಗಿದೆ. ನಾನು ತೊಗೊಂಡಿದ್ದು 1 ಲೋಟ ಹಾಲು ಇದಕ್ಕೆ ಕರೆಕ್ಟ್ ಇದೆ. ನೀವು ಜಾಸ್ತಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಾಲು ತೊಗೊಳ್ಳಿ. ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಹಾಲಿಗೆ. ಸೊ ಚೆನ್ನಾಗಿರುತ್ತೆ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಸೊ ಇವಾಗ ಈ ಥರ ಆಗಿದೆ. ಇದಕ್ಕೆ ಆಗಲೇ ಏಲಕ್ಕಿ ತೋರಿಸಿದ್ನಲ್ಲ, ಸೊ ಅದನ್ನು ಲೈಟಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಕೈಯಲ್ಲಿ ಉಂಡೆ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜ್ ತೊಗೋತಾ ಇದ್ದೀನಿ. ನೋಡಿ ಇಷ್ಟು ನೀಟಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ ಆ್ಯಕ್ಚುಲಿ ಉಂಡೆ. ಯಾವುದೇ ರೀತಿ ಹೊಡ್ಕೊಂಡಿಲ್ಲ, ನೀಟಾಗಿದೆ ಆ್ಯಕ್ಚುಲಿ. ಸೊ ಇವಾಗ ಎಲ್ಲದನ್ನು ಅದೇ ರೀತಿ ಉಂಡೆ ಮಾಡ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ಆಗಿದೆ ಈಗ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ರವೆ ಉಂಡೆ. 1 ಕಪ್ಪು ರವೆಗೆ ಇಷ್ಟೆಲ್ಲ ಆಗಿದೆ ನೋಡಿ. ಸೊ ಇದೇ ಥರ ನಿಮಗೆ ಹೆಚ್ಚಿನ ರೆಸಿಪೀಸ್ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.